ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಇದು ಒಳ್ಳೆ ಕ್ಯಾಚ್. ಎಳಿ ವಿರಾಟ್ ಎಳಿ ವಿರಾಟ್ ವಿರಾಟ್ ಎಳಿ, ವಿರಾಟ್ ವಿರಾಟ್ ಎಳಿ. ವಿರಾಟ್ ವಿರಾಟ್ ಇದು ಮುರಿದೋಗತ್ತೆ. ಬರೀ ಶಕ್ತಿಶಾಲಿ ಆಗಿದ್ದಿದ್ರೆ ಮುರ್ದೋಗ್ತಿತ್ತು. ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ. ನಮ್ಮ ಶ್ಯಾಮ್ ಸ್ಟೀಲ್ ತರಾನೇ ಅಲ್ವಾ? ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ TMT ಬಾರ್ ಬಲವಾಗಿರುತ್ತೆ, ಫ್ಲೆಕ್ಸಿಬಲ್ ಆಗಿನೂ ಇರುತ್ತೆ. ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರತ್ತೆ. TMT ಫ್ಲೆಕ್ಸಿ ಸ್ಟ್ರಾಂಗ್ ಇದ್ದರೆ ನಮ್ಮನೆ ಯಾವಾಗ್ಲೂ ದೃಢವಾಗಿರತ್ತೆ. ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್, ಶ್ರೀನಿವಾಸಪುರ ರಸ್ತೆ, ಗೋಪಸಂದ್ರ ಬಳಿ, ಚಿಂತಾಮಣಿ. ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು, ಶ್ಯಾಮ್ ಸ್ಟೀಲ್ ಪ್ರೈಮರಿ TMT ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ 1 ಟನ್ ಖರೀದಿ ಮಾಡಿದರೆ 10 ಗ್ರಾಂ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು. ಅಥವಾ 5 ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ TMT ಕಂಬಿ ಖರೀದಿ ಮಾಡಿದರೆ 1 ಹೀರೋ ಸೈಕಲ್ ನೀಡಲಾಗುವುದು. ಸದರಿ ಅಂಗಡಿಯಲ್ಲಿ ಅಪೋಲೋ, ಟಾಟಾ, JSW, ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಒಮ್ಮೆ ಭೇಟಿ ಕೊಡಿ. ಶ್ರೀ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್, ಶ್ರೀನಿವಾಸಪುರ ರಸ್ತೆ, ಗೋಪಸಂದ್ರ ಬಳಿ, ಚಿಂತಾಮಣಿ. ತಳಗವಾರ ಕೆರೆಯ ಬಳಿ ಸರ್ಕಾರಿ ಆಸ್ಪತ್ರೆಗೆ ಸೇರಿದ ಮಾತ್ರೆಗಳು, ಸಿರಿಂಜಿಗಳು ಸೀಸ್. ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಕೈವಾರ ಕ್ರಾಸ್ ಸಮೀಪದಲ್ಲಿರುವ ತಳಗವಾರ ಕೆರೆಯ ಕಾಲುವೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಸೇರಿದ ಮಾತ್ರೆಗಳು, ಸಿರಿಂಜಿಗಳು ಮತ್ತಿತರ ತ್ಯಾಜ್ಯವನ್ನು ಬಿಸಾಡಿರುವ ಬಗ್ಗೆ ಎಎನ್ಎಂಆರ್ ನ್ಯೂಸ್ನಲ್ಲಿ ವಿಶೇಷ ಸುದ್ದಿಯನ್ನು ಪ್ರಸಾರ ಮಾಡಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡ ಸದರಿ ಮಾತ್ರೆಗಳು ಮತ್ತು ಮತ್ತಿತರ ತ್ಯಾಜ್ಯವನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುದ್ದಿ ಪ್ರಕಟಗೊಂಡ ಕೂಡಲೇ ಎಚ್ಚೆತ್ತುಕೊಂಡ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಅವರು ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಮತ್ತು ಸಿಬ್ಬಂದಿಯನ್ನು ತಳಗವಾರ ಕೆರೆಯ ಕಾಲುವೆಯಲ್ಲಿ ವಿವಿಧ ಮಾತ್ರೆಗಳನ್ನು ಬಿಸಾಡಿರುವ ಸ್ಥಳಕ್ಕೆ ಕಳಿಸಿಕೊಟ್ಟಿದ್ದು, ಸದರಿ ತಂಡವು 2 ಮೂಟೆಯಷ್ಟು ಮಾತ್ರೆಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬಹುತೇಕ ಉಪಯೋಗಕ್ಕೆ ಬರುವ ಮಾತ್ರೆಗಳು ಹೆಚ್ಚಾಗಿದ್ದು, ಅದರಲ್ಲಿ ಪ್ಯಾರಾಸಿಟಮಾಲ್ ಮಾತ್ರೆಗಳು 10,000ಕ್ಕೂ ಹೆಚ್ಚು ಮಾತ್ರೆಗಳು ಇದ್ದರೆ, ಇತರೆ ಮಾತ್ರೆಗಳು ಹಾಗೂ ಉಪಯೋಗಕ್ಕೆ ಬಾರದ ಮಾತ್ರೆಗಳು ಸಹ ಇರುವುದನ್ನು ಆರೋಗ್ಯ ನಿರೀಕ್ಷಕರ ತಂಡ ವಶಕ್ಕೆ ಪಡೆದುಕೊಂಡಿದೆ. ಅತ್ಯಂತ ಅಪಾಯಕಾರಿಯಾದ ಬಯೋಮೆಡಿಕಲ್ ವೇಸ್ಟನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕಾಗಿದ್ದು, ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ವೈದ್ಯಕೀಯ ತ್ಯಾಜ್ಯವನ್ನು ವಿಲೇವಾರಿ ಮಾಡಲೆಂದೇ ಹಲವು ಖಾಸಗಿ ಸಂಸ್ಥೆಗಳು ಗುತ್ತಿಗೆ ಪಡೆದುಕೊಂಡಿದ್ದು, ಅಂತಹ ಗುತ್ತಿಗೆ ಪಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ರಸ್ತೆಯ ಗೊಲ್ಲಳ್ಳಿ ಗ್ರಾಮದಲ್ಲಿರುವ ಅನು ಆಟೋಕ್ಲೇವ್ ಅಂಡ್ ಇನ್ಸಿನ್ ಸರ್ವಿಸಸ್ ಸಂಸ್ಥೆ ಬೆಂಗಳೂರಿನ ಬಾಣಸವಾಡಿಯ ಹೆಲ್ತ್ ಸೆಂಟರ್ಗೆ ಸೇರಿದ ತ್ಯಾಜ್ಯವನ್ನು ಸಂಗ್ರಹ ಮಾಡಿಕೊಂಡಿರುವ ರಸೀದಿಯೊಂದು ಬಿಸಾಡಿರುವ ತ್ಯಾಜ್ಯದಲ್ಲಿ ದೊರೆತಿರುವುದು ಆಶ್ಚರ್ಯ ಮೂಡಿಸಿದೆ. ಇನ್ನು ರಾಜ್ಯ ಹೆದ್ದಾರಿಯಿಂದ ಕೆರೆಯ ಒಳಕ್ಕೆ ಹೋಗಿ ಮಾತ್ರೆಗಳನ್ನು ಸುರಿದು ಗುತ್ತಿಗೆ ಹಿಡಿದ ಸಂಸ್ಥೆಯ ಬೇಜವಾಬ್ದಾರಿತನವೋ ಅಥವಾ ಆಸ್ಪತ್ರೆಗಳ ನಿರ್ಲಕ್ಷ್ಯವೋ ಎಂಬುದು ಸಂಶಯವಾಗಿದೆ. ಇನ್ನು ಸದರಿ ಮಾತ್ರೆಗಳನ್ನು ಎಲ್ಲಿಂದ ಯಾವ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂಬುದನ್ನು ಪತ್ತೆ ಹಚ್ಚಲು ತಾಲೂಕು ಆರೋಗ್ಯ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಾಯಕ ಔಷಧಿ ಅಧಿಕಾರಿಗೆ ದೂರು ಸಲ್ಲಿಸುವುದರ ಜೊತೆಗೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೂ ಸಹ ದೂರು ನೀಡಿದೆ. ಇಲ್ಲಿ ಬಿಸಾಡಿರುವ ವಾಹನ ತಪಾಸಣೆ ನಡೆಸುವಂತೆ ದೂರಿನಲ್ಲಿ ಕೋರಲಾಗಿದೆ.